290 239 BJP, 99 ಕಾಂಗ್ರೆಸ್ ಪಾರ್ಟಿ ವೈಸ್ ಬಂದಾಗ, ಅಂಡ್ ಅದು ಮಿಡಲ್ ಆಫ್ ಎನ್ ಡಿ ಅಂತ ಬಂದಾಗ 293, IND ಅಂದಾಗ 232. ಇಲ್ಲಿಂದ ಹೆಚ್ಚು ಕಮ್ಮಿ 28 ಅಂತ ಹೇಳಿದ್ವಿ ನಾವು. 28 ಮೈನಸ್ ಆದರೆ 28 ಸ್ಥಾನಗಳು ಮೈನಸ್ ಆದಾಗ ಅವ್ರ ಜೊತೆ ನೀವು LJP ತಗೊಳ್ಳಿ, ಶಿವಸೇನೆ ತಗೊಂಡು 41 ಸ್ಥಾನ ಮೈನಸ್ ಆಗಲಿ, JDS ಸೇರಿದಂಗೆ 41 ಮೈನಸ್ ಆದರೆ ನಮಗೆ 252 ಸ್ಥಾನ ಅವ್ರ ಹತ್ರ ಉಳಿಯುತ್ತೆ. ಆ 42 ಈ ಕಡೆಗೆ ಬಂದರೆ 273 ಸ್ಥಾನಗಳು INDAಗೆ ಆಗತ್ತೆ. ಇಟ್ಸ್ ಪಾಸಿಬಲ್. ರಾಜಕೀಯದಲ್ಲಿ ಎಲ್ಲ ಸಾಧ್ಯ, ರಾಜಕೀಯದಲ್ಲಿ ಎಲ್ಲವೂ ಸಾಧ್ಯ. ಸೊ ಹಾಗಾಗಿ ಏನು ಬೇಕಾದ್ರೂ ಆಗ್ಬೋದು. ಹಾಗಾಗಿ ಪ್ರಧಾನಮಂತ್ರಿ ಅಂತ ಪ್ರಮಾಣ ವಚನ ಸ್ವೀಕಾರ ಮಾಡೋವರೆಗೂ ಇವರೇ ಪ್ರಧಾನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಈ ಥರದ ವರ್ಡಿಕ್ಟ್ ಬೇಕಾಗಿರಲಿಲ್ಲ. ಆದರೆ ನರೇಂದ್ರ ಮೋದಿಯ ನಂತರ ಇವರೇ ಪ್ರಧಾನಿ ಯೋಗಿ ಆದಿತ್ಯನಾಥ್ ಅಂತ ಹೇಳುವ ಸನ್ನಿವೇಶದ ಉತ್ತರ ಪ್ರದೇಶದಲ್ಲೇ ಮುಗ್ಗರಿಸಿದ್ದಾರೆ. 80 ಸೀಟಲ್ಲಿ ಬಂದಿರೋದವರು 35, 36, 37 ಸೀಟ್ ಅಷ್ಟೇ. ಅಖಿಲೇಶ್ ಸಿಂಗ್ ಯಾದವ್ ಎಮರ್ಜ್ ಆಗಿದ್ದಾರೆ ದೊಡ್ಡ ಮಟ್ಟಕ್ಕೆ 35 ಸ್ಥಾನ. ತೃಣಮೂಲ ಕಾಂಗ್ರೆಸ್ ಮಮತಾ ಬ್ಯಾನರ್ಜಿ. ಇನ್ನೊಂದು ಆಪ್ಷನ್ ಇದೆ, ಈ TDP ಮತ್ತು JDUನವ್ರು ಹೋಗ್ಬಿಟ್ರೆ ಅವ್ರ ಬೆಲೆ ಇಲ್ವಾ ಅಂತ. ಇವ್ರಿಗೇನಾರು ಪ್ರಧಾನಿ ಉಪ ಪ್ರಧಾನಿ ಮಾಡಿದ್ರೆ ಬೇಡ, ನಮ್ಮನ್ನೇನು ಪ್ರಧಾನಿ ಮಾಡೋದು ಬೇಡ, ಉಪ ಪ್ರಧಾನಿ ಮಾಡಿದ್ರು ಸಾಕು ಅಂತ ಮಮತಾ ಬಂದ್ರು ಬರ್ತಾರೆ BJP ಜೊತೆಗೆ. ಅಖಿಲೇಶ್ ಸಿಂಗ್ ಯಾದವ್ ಬಂದ್ರು ಬರ್ತಾರೆ, ಬಿಕಾಸ್ ಅವ್ರು ಮೋರ್ ದೆನ್ 30 ಸೀಟ್ಸ್ ಇದೆ. ಸೊ ಹಾಗಾಗಿ ರಾಜಕಾರಣ ಇಲ್ಲಿ ಯಾರಿಗೂ ಮೈಲಿಗೆ ಇಲ್ಲ. ತಾಳಪ್ಪ ಇವ್ರ ಜೊತೆ ಹೋಗ್ಬಾರ್ದು, ಇವ್ರು ಹಿಂಗೆ ಅಂತ. ಏನು ಬೇಕಾದ್ರೂ ಆಗ್ಬೋದು, ಪ್ರಧಾನಿ ಯಾರು ಬೇಕಾದರೂ ಆಗಬಹುದು. ಮೋದಿ ನಾವೆಲ್ಲ ನೋಡಿದ್ದೀವಿ. ಇಂಥ ಸನ್ನಿವೇಶದಲ್ಲಿ ನಾನೇ ಪ್ರಧಾನಿ ಆಗಬೇಕು ಅಂತ ರಚ್ಚೆ ಹಿಡಿದು ಹಠ ಹಿಡ್ಕೊಂಡು ಪ್ರಧಾನಿ ಆಗುವಂಥದ್ದಲ್ಲ. ಹಂಗೇನಾರು ಆಯಿತು ಅಂದರೆ ಮೋದಿ ಅಂತಿದ್ರಲ್ಲ, 10 ವರ್ಷದ ಮೋದಿ ಮಂಡಿ ಉರ್ದಂಗೆ ಆಗೋಗುತ್ತೆ. ಮಮತಾ ಮುಂದೆನೋ, ಅಖಿಲೇಶ್ ಮುಂದೆನೋ, ಚಂದ್ರಬಾಬು ನಾಯ್ಡು ಮುಂದೆನೋ, JDUನ ನಿತೀಶ್ ಕುಮಾರ್ ಮುಂದೆನೋ ಮಂಡಿ ಊರದ ಮೋದಿ ಪ್ರಧಾನಿ ಆಗುವ ಸಾಧ್ಯತೆ ತೀರಾ ಕಡಿಮೆ. ಮಂಡಿ ಊರುವ ಮೋದಿ ಆದರೆ ಪ್ರಧಾನಿ ಆಗಬಹುದು, ಇದಂತೂ ಫಿಕ್ಸ್. ಜುಟ್ಟು ಜನ್ಮಾರೆಲ್ಲ ಕೈಗೆ ಸಿಕ್ತಂಗೀಗ ಹೆಂಗ್ ಬೇಕಾದ್ರೂ ಆಟ ಆಡಿಸ್ತಾರೆ. NDAನಲ್ಲಿರೋರು ಆಟ ಆಡಿಸೋದಾದ್ರೆ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್, ಚಿರಾಗ್ ಪಾಸ್ವಾನ್, ಶಿಂದೆ, ಏಕನಾಥ್ ಶಿಂದೆ 4 ಜನ ಆಟ ಆಡಿಸ್ಬೋದು NDAನಲ್ಲಿರೋರೆ. ಇವ್ರು ಕೈ ಕೊಡ್ತಾರೆ ಅಂತಂದ್ರೆ ಮತ್ತೆ ಇವ್ರು ಹೋಗಿ ನಿಂತ್ಕೋತಾರೆ ಸಮಾಜವಾದಿ ಪಾರ್ಟಿ ಬಾಗ್ಲಲ್ಲಿ, TMC ಬಾಗ್ಲಲ್ಲಿ. ಆಗ ಆ ಥರನೂ ಆಗ್ಬೋದು ಅಂತ. ಎಸ್, ನೀವು ಭಾಳಷ್ಟು ಅನಲೈಸ್ ಮಾಡ್ತಿರ್ತೀರಿ, ನೋಡ್ತಿರ್ತೀರಿ. ಸೊ ದರ್ಶನ್, ಇದು ನನ್ನ ಅಭಿಪ್ರಾಯ, ನನ್ನ ಅನಲೈಸ್ ಈ ಥರ ಆಗ್ಬೋದು ಹಿಂಗೆ ಅಂತ. ವಾಟ್ಸ್ ಯುವರ್ ಒಪಿನಿಯನ್ ಸರ್? ಈಗ ನಾವು ಈ ಚರ್ಚೆ ಯಾಕೆ ಇಟ್ಕೋಬೇಕಿತ್ತು, ಯಾಕೆ ಮಾತಾಡ್ತಿದ್ದೀವಿ ಅಂತಂದರೆ, ಬಹಳ ಮುಖ್ಯವಾಗಿ ಇವತ್ತಿನ ಒಂದು ರಿಸಲ್ಟ್ ಏನು ಬಂತು ಅಂದರೆ, ಸಾಮಾನ್ಯವಾಗಿ ಹೇಳ್ಬೋದು NDA ಗೆದ್ದಿದೆ ಅಂತ ಸಾಮಾನ್ಯವಾಗಿ ಹೇಳ್ಬೋದು. ಬಟ್ ರಾಜಕೀಯ ವಿಶ್ಲೇಷಣೆಯನ್ನು ಮಾಡುವ ದೃಷ್ಟಿಯಿಂದ ನಾವು ಇದನ್ನು ನೋಡಿದ್ರೆ ಸ್ಪಷ್ಟವಾಗಿ ಖರ್ಗೆ ಅವರು ಮತ್ತು ರಾಹುಲ್ ಇಬ್ಬರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಏನಂದರೆ, ನಾವು ಜನರಿಗೆ ಕೊಟ್ಟಂಥ ಭರವಸೆಯನ್ನು ಈಡೇರಿಸ್ತೀವಿ ಅಂತ. ಮತ್ತು ಅವ್ರು ಹೇಳ್ಬೋದಿತ್ತು, ಇವತ್ತು ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ, ನಾವು ಇದನ್ನು ಒಪ್ಕೊಳ್ತೀವಿ ಅಂತ. ಬಟ್ ಅವ್ರು ಆ ಮಾತು ಹೇಳಿಲ್ಲ. ಅವರಿಬ್ಬರು ಮಾತಾಡ್ತಾ ಏನು ಹೇಳಿದ್ರು ಅಂತಂದರೆ, ನಾವು ಇವಾಗಲೇ ಏನು ಹೇಳೋದಕ್ಕಾಗಲ್ಲ, ಇದು ಸಂಪೂರ್ಣ ಅತಂತ್ರವಾದಂಥ ರಿಸಲ್ಟ್ ಅಂತ ಹೇಳಿದ್ದಾರೆ ಅವರು. ಈ ಫಲಿತಾಂಶ ಸಂಪೂರ್ಣ ಅತಂತ್ರವಾದಂಥ ಫಲಿತಾಂಶ. ಈ ಜನ ಅಂದರೆ ಈ ದೇಶದ ಜನ ಯಾರಿಗೂ ಕೂಡ ಇವತ್ತು ಬಹುಮತವನ್ನು ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಅರ್ಥ ಈಗಿನಿಂದ ಅಂದರೆ ಈ ಕ್ಷಣದಿಂದ ಯಾವುದಾದ್ರೂ ಒಂದು ಲೆಕ್ಕಾಚಾರ ಶುರುವಾಗಬಹುದು. ಸೊ ಪತ್ರಕರ್ತರು ಕೇಳಿದಂಥ ಪ್ರಶ್ನೆಗೆ AICC ಅಧ್ಯಕ್ಷರಾದಂಥ ಖರ್ಗೆ ಅವರು ಒಂದು ಮಾತು ಹೇಳ್ತಾರೆ, ನಾವು ನಾಳೆ ಏನು ಈ ಚುನಾವಣೆ ಮತ್ತು ರಿಸಲ್ಟ್ನ ಹಿನ್ನೆಲೆಯಲ್ಲಿ ಇಂಡಿಯಾ ಒಕ್ಕೂಟದ ಒಂದು ಸಭೆಯನ್ನು ಕರಿತೀವಿ, ಅಲ್ಲಿ ತೀರ್ಮಾನ ಮಾಡಿ ನಾವು ಹೊಸ ಮಿತ್ರರನ್ನು ಸಂಪರ್ಕ ಮಾಡ್ತೀವಿ ಅಂತ. ಅಂದರೆ ಇವತ್ತವ್ರೇನು ಸುಮ್ಮನೆ ಕೂರಲ್ಲ, ಇವತ್ತು ರಾತ್ರಿ ಇಡೀ ಅವರು ನೀವು ಹೇಳಿದ್ದ ಲೆಕ್ಕಾಚಾರಗಳನ್ನೆಲ್ಲವನ್ನು ಮಾಡಿಕೊಂಡು ಅವ್ರನ್ನೆಲ್ಲ ಸಂಪರ್ಕ ಮಾಡಿ ಯಾರು ನಮ್ಮ ಜೊತೆ ಬರ್ಬೋದು, ಯಾರು ಅವ್ರ ಜೊತೆ ಹೋಗಬಹುದು, ಇವರು ಎಲ್ಲಿವರೆಗೂ ಹೋಗ್ತಾರೆ ಅಂತಂದರೆ ನಮ್ಗೆ ಏನೂ ಬೇಕಾಗಿಲ್ಲ. BJPಗೂ ಏನು ಸಿಗದೆ ಇದ್ರೆ ಸಾಕು, ನನಗೆ ಒಂದು ಕಣ್ಣು ಒಂದು ಕೈ ಒಂದು ಕಾಲು ಹೋದ್ರೂ ಪರವಾಗಿಲ್ಲ, BJPದು 2 ಕಣ್ಣು 2 ಕಾಲು 2 ಕೈಯೂ ಹೋಗಬೇಕು ಅನ್ನೋ ಲೆಕ್ಕಕ್ಕೆ ಬರ್ತಾರೆ. ಅವ್ರು ಅದನ್ನೇ ಹೇಳಿದ್ದಾರೆ, ಸಂವಿಧಾನ ಗೆದ್ದಿದೆ ಅಂತಂದರೆ ಇವ್ರು ಮೊದಲೇ ಹೇಳಿದ್ರು ಸಂವಿಧಾನವನ್ನು ಗೆಲ್ಲಿಸಿ EVM ಅನ್ನು ಗೆಲ್ಲಿಸಬೇಡಿ ಅಂತ ಜನರ ಹತ್ರ ಒಂದು ರಿಕ್ವೆಸ್ಟನ್ನು ಮಾಡಿದರು. ಸಂವಿಧಾನವನ್ನು ಗೆಲ್ಲಿಸಿ ಅಂತ ಹೇಳಿ ಇವ್ರು ಇವತ್ತು ಸಂವಿಧಾನ ಗೆದ್ದಿದೆ ಅಂತ ಹೇಳ್ತಿದ್ದಾರೆ ಅಂತಂದರೆ ಇವರು ಸರ್ಕಾರ ರಚನೆ ಮಾಡುವ ಎಲ್ಲ ಆಸೆಯನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಸೊ ನೀವು ಹೇಳಿದ ಎಲ್ಲ ಲೆಕ್ಕಾಚಾರಗಳು ಇಲ್ಲಿ ವರ್ಕ್ ಆಗುತ್ತೆ. ಈಗ ಅದಕ್ಕೆಲ್ಲದಕ್ಕೂ ರೆಕ್ಕೆ ಪುಕ್ಕ ಗರಿಗೆದಿರೋದು ಯಾಕೆ ಅಂತ ಕೇಳಿದ್ರೆ, ನೀವು ಹೇಳಿದ್ರಲ್ಲ ಹಂಗೆ ಅವರು ಈಗ NDA ಅವರು ಕೂಡ ಒಂದು ಕ್ಷಣ ಹಿಂದೆಟ್ಟಿಟ್ಟು ನೋಡ್ತಾ ಇದ್ದಾರೆ, ಹಿಂದೆಜ್ಜೆ ಇಟ್ಟು ಏನಾಗಬಹುದು ಅಂತ. 48 ಅವರ್ಸ್ ಟೈಮ್ ಕೇಳುವ ಅವಶ್ಯಕತೆ ಇರಲಿಲ್ಲ. ಒಂದು ವೇಳೆ ಏನಾದರೂ ನಾವು ಹೋಗ್ತೀನಿ ಅಂತ ಆದರೆ ಈ ಕ್ಷಣಕ್ಕೂ ಎದ್ದು ಹೋಗ್ಬೋದಿತ್ತು. ಬಟ್ ಅವರು ಟೈಮ್ ಕೇಳಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಅಂಥ ಒಂದು ಆಸೆ ಅವರಲ್ಲಿದೆ. ಅದು ನಾಳೆ ನಾಡಿದ್ದು ಒಂದು ರಾಜಕೀಯ ದೊಂಬರಾಟ ನಡೆಯುತ್ತೆ, ಅದಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ತೀವಿ. ಎಸ್ ವಿಂಧ್ಯ,
ಪಾಲಿಟಿಕ್ಸ್, ನ್ಯಾಷನಲ್ ಪಾಲಿಟಿಕ್ಸ್. ನಮ್ಮ ದೇಶದಲ್ಲಿ ಸೆನ್ಸೆಕ್ಸ್ ಬಗ್ಗೆ ಭಾಳ ಮಾತಾಡ್ತಿದ್ರಿ. ಎಕ್ಸಿಟ್ ಪೋಲ್ ಬಂದಾಗ ಮಾರ್ಕೆಟು ಎರ್ರಾಬಿರಿ ಲಾಭ ಆಗಿತ್ತು. ರಿಸಲ್ಟ್ ಟ್ರೆಂಡ್ ಶುರುವಾದಾಗ ಯಾವಾಗ ಹಿನ್ನಡೆ INDAಗೆ ಲೀಡ್ಸ್ ಶುರುವಾಯಿತು, ಮೋರ್ ದೆನ್ 200 ಸೀಟ್ ಕ್ರಾಸ್ ಆಯಿತು. BJP 300 ಕ್ರಾಸ್ ಆಗಲಿಲ್ಲ. ಶೇರ್ ಮಾರ್ಕೆಟೇ ವ್ಯತ್ಯಾಸಗಳಾಗ್ಲಿಕ್ಕೆ ಶುರುವಾಯಿತು. ಸೊ ನಾಳೆ ಇಂಪ್ಯಾಕ್ಟ್ ಏನಾಗಿರುತ್ತೆ, ಇವತ್ತೇನಾಯಿತು? ಶೇರ್ ಮಾರ್ಕೆಟು ಆಲ್ಮೋಸ್ಟ್ ಒಂದು 10-10:30ಗೆ ಬಂದಿದ್ದು ಫಸ್ಟ್ ನ್ಯೂಸ್, ಶೇರ್ ಮಾರ್ಕೆಟಲ್ಲಿ ಕುಸಿತ, ಅದರಲ್ಲೂ ಅದಾನಿ ಶೇರ್ಸಲ್ಲಿ ಕುಸಿತ ಅಂತ. ಸೊ ಆಗಲೇ ಜನರಿಗೆ ಒಂದು ಅರ್ಥ ಆಗೋಯ್ತು ದಟ್ ಇಲ್ಲ, ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇದು ವರ್ಕ್ ಆಗ್ತಿಲ್ಲ ಅಂತ. ಮೊನ್ನೆ ಯಾರೋ ನಮ್ಮ ಫ್ರೆಂಡ್ ಹೇಳ್ತಾ ಇದ್ರು, ರಿಸಲ್ಟಿಗೆ ವೆಯ್ಟ್ ಮಾಡ್ತಿದ್ದೀನಿ ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ಅಂತ. ಸೊ ಹಿಂಗೆಲ್ಲ ನಡೀತಿರುವಾಗ ಗೋಲ್ಡ್ ಪರ್ಚೇಸ್ ಮಾಡೋಕೆ ಭಾಳ ಕಷ್ಟ ಆಗ್ಬಿಡುತ್ತೆ ಇವಾಗ. ಯಾಕಂದರೆ ಶೇರ್ಸ್ ಬಿತ್ತು ಅಂದರೆ ಎಲ್ಲರೂ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಆಟೋಮೆಟಿಕಲಿ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗುತ್ತೆ. ಆನ್ ದ ಅದರ್ ಹ್ಯಾಂಡ್ ನನಗೆ ಅನ್ಸೋದು, ಪರ್ಸ್ನಲಿ ಅನ್ಸೋದು, BJP ಅವ್ರು ಅಷ್ಟು ಸುಲಭಕ್ಕೆ ಬಿಟ್ಕೊಡಲ್ವಾ ಅಂತ. ಯಾಕಂದರೆ ಹುಕ್ ಆರ್ ಕ್ರುಕ್ ಅವ್ರು ಏನಾದರೂ ಮಾಡಿ, ಕುದುರೆ ವ್ಯಾಪಾರ ಅಂತೂ ಇದ್ದೇ ಇದೆಯಲ್ಲ ಸರ್. ಸೊ ಯಾವುದಾದ್ರೂ ವ್ಯಾಪಾರ ಮಾಡಿ, ಏನಾದರೂ ಒಂದು ಸರ್ಕಸ್ ಮಾಡಿ, ಏನೋ ಒಂದು ಆಫರ್ ಮಾಡಿ ಸರ್ಕಾರ ಮಾಡಬಹುದು ಅನ್ನೋದು ನನ್ನ ಅನಿಸಿಕೆ. ಅಷ್ಟು ಈಸಿಯಾಗಿ ಬಿಟ್ಕೊಡ್ಲಿಕ್ಕಿಲ್ಲ ಅಂತ. ನಮ್ಮಲ್ಲಿ 190 ಸೀಟ್ ತಗೊಂಡಿರೋ ಪಕ್ಷನೂ ಆಡಳಿತ ಮಾಡಿರೋ ಉದಾಹರಣೆ ಇದೆ. ಯಾಕಂದರೆ UPA 1 ಮತ್ತು UPA 2 ಅವಧಿ ಬಂದಾಗ ಅವ್ರು ಯಾರು 200 ಕ್ರಾಸ್ ಆಗಿರಲಿಲ್ಲ. ಈಗ BJP ಅವರು 230-40 ಇರೋ ಕಾರಣ ಆಗತ್ತೆ. ಅವಶ್ಯಕತೆ ಇರೋದು 30 ಸೀಟ್ ಅನ್ನೋದು ಲೆಕ್ಕಾಚಾರ. ನೀವೊಂದು ಮಾತು ಹೇಳಿದ್ರಿ, BJP ಅವರು ಉಕ್ಕಾರ್ ಕುಕ್ ಸರ್ಕಾರ ಮಾಡ್ತಾರೆ, ಬಿಟ್ಕೊಡಲ್ಲ ಅಂತ. ಹೌದು, ಸಾಧ್ಯತೆಗಳಿದೆ. ಆ್ಯಂಡ್ ಇವತ್ತಿಗೆ ಸನ್ನಿವೇಶಕ್ಕೆ ಅನಿಸಿದೆ JDS ಅವ್ರಿಗೆ ಮತ್ತು BJP ಅವ್ರಿಗೆ ಹಾಸನ ಗೆದ್ಬಿಟ್ಟಿದ್ರೆ ಆಗೋಗಿರೋದು ಪ್ರಜ್ವಲ್ ಅಂತ. ಯಾಕೆಂದರೆ ಹಾಸನ ನಮ್ಮ ಅಲ್ಲಿ ನಾನು ನಾಗರಾಜ್ ಇದ್ದಾರೆ, ಮಾತಾಡಿಸ್ತೀನಿ. ಯಾಕೆಂತಂದರೆ ಆ ಥರ ಸನ್ನಿವೇಶ ಇತ್ತು. ರಿಸಲ್ಟ್ ಬಿಫೋರ್ ಇಲ್ಲ ಎಡವಟ್ಟಾಗಿ ಪ್ರಜ್ವಲ್ ಗೆದ್ಬಿಡ್ತಾನೇನೋ ಅನ್ನೋ ಚರ್ಚೆಗಳಿತ್ತು. ಸೋತಿದ್ದಾರೆ. ಹಾಸನದವ್ರನ್ನ ಮಾತಾಡ್ತೀನಿ. ಆ್ಯಂಡ್ ವಿಜಯ್ ಸರ್, ಇಂಡಸ್ಟ್ರಿ, ಯಾಕಂದರೆ ಈ